ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಇವತ್ತಿನ ಒಂದು ವಿಡಿಯೋದಲ್ಲಿ PM ಶ್ರೀ ಶಾಲೆಗಳು ಎಂಬ ಯೋಜನೆಗೆ ಆಯ್ಕೆಯಾದಂಥ ಶಾಲಾ ಮುಖ್ಯೋಪಾಧ್ಯಾಯರು ಈ ಯೋಜನೆಯ ಅಡಿಯಲ್ಲಿ ಯಾವ ರೀತಿಯಾಗಿ ತಮ್ಮ ಶಾಲೆಯನ್ನು ಆನ್ಲೈನ್ ಮೂಲಕ ನೋಂದಣಿ ಮಾಡಬೇಕು ಎಂಬ ವಿಚಾರವನ್ನು, ಹಾಗೆ ಈ ಯೋಜನೆಯ ಬಹುಮುಖ್ಯವಾದಂಥ ವಿಚಾರಗಳನ್ನು ತಿಳಿಯುವ ಪ್ರಯತ್ನ ಮಾಡೋಣ. ಕೇಂದ್ರ ಸಚಿವ ಸಂಪುಟವು PM ಶ್ರೀ ಅಂದರೆ PM ಸ್ಕೂಲ್ಸ್ ಫಾರ್ ರೈಸಿಂಗ್ ಇಂಡಿಯಾ ಎಂಬ ಹೆಸರಿನಿಂದ ಹೊಸ ಕೇಂದ್ರ ಪುರಸ್ಕೃತ ಯೋಜನೆಗೆ ಅನುಮೋದನೆ ನೀಡಿದ್ದು, ಇದರ ಪ್ರಯುಕ್ತವಾಗಿ 2024-25ನೇ ಸಾಲಿಗೆ 3ನೇ ಹಂತದ ಶಾಲೆಗಳ ಆಯ್ಕೆಗಾಗಿ ಕೇಂದ್ರ ಸರ್ಕಾರವು ಒಟ್ಟು 10,358 ಬೆಂಚ್ ಮಾರ್ಕ್ ಶಾಲೆಗಳೆಂದು ಗುರುತಿಸಿರುತ್ತದೆ. ಹೀಗಾಗಿ ಬೆಂಚ್ ಮಾರ್ಕ್ ಶಾಲೆಗಳೆಂದು ಗುರುತಿಸಲಾದ ಶಾಲೆಗಳ ಮುಖ್ಯ ಶಿಕ್ಷಕರು ಮಾತ್ರ ಈ PM ಶ್ರೀ ಪೋರ್ಟಲ್ನಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ಈ ಒಂದು PM ಶ್ರೀಗೆ ಆಯ್ಕೆಯಾದ ಶಾಲಾ ಮುಖ್ಯೋಪಾಧ್ಯಾಯರು ಯಾವ ರೀತಿಯಾಗಿ PM ಶ್ರೀ ಪೋರ್ಟಲ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕೆಂಬ ಸಂಪೂರ್ಣ ವಿವರವನ್ನು, ಹಾಗೆ ಈ ಯೋಜನೆಯ ಉದ್ದೇಶವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಲಾಗಿದ್ದು, ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಹಾಗೆ ಇದುವರೆಗೂ ನಮ್ಮ ಶ್ರೀ ರವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಾನು ಕಳುಹಿಸುವಂಥ ಇಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನನ್ನು ಸುಲಭವಾಗಿ ತಾವು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಎಂಬ ವಿನಂತಿಯನ್ನು ಮಾಡ್ತಾ ಬನ್ನಿ PM ಶ್ರೀ ಶಾಲಾ ಯೋಜನೆಯ ಆಯ್ಕೆ ಹೇಗಾಗುತ್ತೆ ಎಂಬುದನ್ನು ಪ್ರಥಮವಾಗಿ ತಿಳಿಯೋಣ. PM ಶ್ರೀ ಯೋಜನೆಗೆ ಆಯ್ಕೆಯಾದ ಬೆಂಚ್ ಮಾರ್ಕ್ ಶಾಲೆಗಳಿಂದ ಬಂದಂತಹ ಅರ್ಜಿಗಳನ್ನು ಮೊಟ್ಟ ಮೊದಲು ಜಿಲ್ಲಾ ಹಂತದಲ್ಲಿ ಅನುಮೋದಿಸಿ ರಾಜ್ಯ ಹಂತಕ್ಕೆ ಸಲ್ಲಿಸಲಾಗುತ್ತದೆ. ನಂತರ ಜಿಲ್ಲೆಗಳಿಂದ ಬಂದಂತಹ ಅರ್ಜಿಗಳನ್ನು ರಾಜ್ಯ ಹಂತದಲ್ಲಿ ಪರಿಶೀಲಿಸಿ ಅಂತಿಮಗೊಳಿಸಿ ಕೇಂದ್ರ ಸರ್ಕಾರದ ಆಯ್ಕೆಗಾಗಿ ಪ್ರಬಂಧ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ. ಕೇಂದ್ರದಲ್ಲಿ ಕರ್ನಾಟಕ ರಾಜ್ಯದಿಂದ ಸಲ್ಲಿಕೆಯಾದ 3ನೇ ಹಂತದ PM ಶ್ರೀ ಶಾಲೆಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಈ PM ಶ್ರೀ ಶಾಲಾ ಯೋಜನೆಗೆ ಆಯ್ಕೆಯಾದ ಶಾಲೆಗಳಿಗೆ ದೊರೆಯುವಂಥ ಸೌಲಭ್ಯಗಳ ಬಗ್ಗೆ ವಿವರವಾಗಿ ತಿಳಿಯುವ ಪ್ರಯತ್ನ ಮಾಡೋಣ. ಈ PM ಶ್ರೀ ಯೋಜನೆಗೆ ಆಯ್ಕೆಯಾದ ಶಾಲೆಗಳನ್ನು ಸರ್ಕಾರದಿಂದ PM ಶ್ರೀ ಶಾಲೆಗಳಾಗಿ ಅಭಿವೃದ್ಧಿಪಡಿಸಲಾಗುತ್ತದೆ. ಹಾಗೆ PM ಶ್ರೀ ಶಾಲೆಗಳು ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ ಎಲ್ಲ ಅಂಶಗಳನ್ನು ಒಳಗೊಂಡಿರುವಂತೆ ಇದೊಂದು ಮಾದರಿ ಶಾಲೆಯಾಗಿ ಬದಲಾಗುತ್ತದೆ. ಅಂದರೆ PM ಶ್ರೀ ಶಾಲೆಗಳು ಮಕ್ಕಳ ವೈವಿಧ್ಯಮಯ ಹಿನ್ನೆಲೆ, ಬಹುಭಾಷಾ ಅಗತ್ಯಗಳು ಮತ್ತು ವಿವಿಧ ಶೈಕ್ಷಣಿಕ ಸಾಮರ್ಥ್ಯಗಳನ್ನು ನೋಡಿಕೊಳ್ಳುವ, ಹಾಗೆ NEP 2020ರ ದೃಷ್ಟಿಕೋನದಂತೆ ತಮ್ಮದೇ ಆದ ಕಲಿಕಾ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ ಮಾಡುವ ಸಮಾನ ಅಂತರ್ಗತ ಹಾಗೆ ಆಹ್ಲಾದಕರ ಶಾಲಾ ವಾತಾವರಣದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಇಲ್ಲಿ ಒದಗಿಸಲಾಗುತ್ತದೆ. PM ಶ್ರೀ ಶಾಲೆಗಳು ತಮ್ಮ ಸುತ್ತಲಿನ ಶಾಲೆಗಳಿಗೆ ಮಾರ್ಗದರ್ಶಿ ಶಾಲೆಗಳಾಗಿರುತ್ತವೆ. ಹಾಗೆ ತಮ್ಮ ಪ್ರದೇಶಗಳ ಇತರ ಶಾಲೆಗಳಿಗೆ ಮಾರ್ಗದರ್ಶನ ನೀಡುವ ಮೂಲಕ ನಾಯಕತ್ವವನ್ನು ಒದಗಿಸುತ್ತವೆ. ಈ ಶಾಲೆಗಳಲ್ಲಿ ಅಳವಡಿಸಿಕೊಳ್ಳಲಾಗುವ ಬೋಧನಾ ವಿಧಾನವು ಹೆಚ್ಚು ಅನುಭವಾತ್ಮಕ ಹಾಗೆ ಆಹ್ಲಾದಕರವಾಗಿರುವುದರಿಂದ ವಿದ್ಯಾರ್ಥಿಗಳ ಜ್ಞಾನಾತ್ಮಕ ಬೆಳವಣಿಗೆಗೆ ಗುಣಮಟ್ಟದ ಬೋಧನೆಯನ್ನು ಒದಗಿಸುತ್ತದೆ. ಹಾಗೆ ಪ್ರತಿ ಗ್ರೇಡ್ನಲ್ಲಿ ಪ್ರತಿ ಮಗುವಿನ ಕಲಿಕೆಯ ಫಲಿತಾಂಶಗಳ ಮೇಲೆ ಇಲ್ಲಿ ಗಮನ ಹರಿಸಲಾಗುತ್ತದೆ. ಎಲ್ಲ ಹಂತಗಳಲ್ಲಿ ಮೌಲ್ಯಮಾಪನವು ಪರಿಕಲ್ಪನೆಯ ತಿಳುವಳಿಕೆ ಮತ್ತು ನಿಜ ಜೀವನದ ಸನ್ನಿವೇಶಗಳಿಗೆ ಜ್ಞಾನದ ಅನ್ವಯವನ್ನು ಆಧರಿಸಿರುತ್ತದೆ. ಹಾಗೆ ಇಲ್ಲಿ ಕಲಿಕೆ ಸಾಮರ್ಥ್ಯ ಆಧಾರಿತವಾಗಿರುತ್ತದೆ. ಇನ್ನು ಲಭ್ಯವಿರುವ ಸಂಪನ್ಮೂಲಗಳ ಮೌಲ್ಯಮಾಪನ ಮತ್ತು ಪ್ರತಿಯೊಂದು ಕ್ಷೇತ್ರಗಳಿಗೆ ಲಭ್ಯತೆ, ಸಮರ್ಪಕತೆ, ಸೂಕ್ತತೆ ಹಾಗೆ ಬಳಕೆಯ ದೃಷ್ಟಿಯಿಂದ ಅವುಗಳ ಪರಿಣಾಮಕಾರಿತ್ವ ಹಾಗೆ ಅವುಗಳ ಪ್ರಮುಖ ಕಾರ್ಯನಿರ್ವಹಣೆ ಸೂಚಕಗಳನ್ನು ಕೂಡ ಇಲ್ಲಿ ಮಾಡಲಾಗುತ್ತದೆ. ಇದರ ಜೊತೆಯಲ್ಲಿ ಕಲಿಕಾ ಅಂತರಗಳನ್ನು ವ್ಯವಸ್ಥಿತ ಮತ್ತು ಯೋಜಿತ ರೀತಿಯಲ್ಲಿ ಭರಿಸಲಾಗುತ್ತೆ. ಇನ್ನು PM ಶ್ರೀ ಶಾಲೆಗಳನ್ನು ಸೌರ ಫಲಕಗಳು ಮತ್ತು LED ದೀಪಗಳು, ನೈಸರ್ಗಿಕ ಕೃಷಿಯೊಂದಿಗೆ ಪೌಷ್ಟಿಕಾಂಶ ಉದ್ಯಾನವನಗಳು, ತ್ಯಾಜ್ಯ ನಿರ್ವಹಣೆ, ಪ್ಲಾಸ್ಟಿಕ್ ಮುಕ್ತ, ಜಲ ಸಂರಕ್ಷಣೆ ಹಾಗೆ ಮಳೆ ನೀರು ಕೊಯ್ಲು, ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದ ರೂಢಿ ಅಥವಾ ಸಂಪ್ರದಾಯಗಳ ಅಧ್ಯಯನ, ಹವಾಮಾನ ಬದಲಾವಣೆಗೆ ಸಂಬಂಧಿಸಿದ ಹ್ಯಾಕ್ಥಾನ್ ಮತ್ತು ಸುಸ್ಥಿರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಜಾಗೃತಿ ಮೂಡಿಸಲಾಗುತ್ತದೆ.
ಹಾಗೆ ಪರಿಸರ ಸ್ನೇಹಿ ಅಂಶಗಳನ್ನು ಒಳಗೊಂಡ ಹಸಿರು ಶಾಲೆಗಳಾಗಿ ಈ PM-ಶ್ರೀ ಶಾಲೆಗಳನ್ನು ಅಭಿವೃದ್ಧಿಪಡಿಸಲಾಗುತ್ತದೆ. 21ನೇ ಶತಮಾನದ ಕೌಶಲ್ಯಗಳ ಸಹಿತ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗಲಿದ್ದು ಉದ್ಯೋಗಾವಕಾಶವನ್ನು ಹೆಚ್ಚಿಸಲು ಮತ್ತು ಉತ್ತಮ ಉದ್ಯೋಗಾವಕಾಶಗಳನ್ನು ಒದಗಿಸಲು ಸೆಕ್ಟರ್ ಕೌಶಲ್ಯ ಮಂಡಳಿಗಳು ಮತ್ತು ಸ್ಥಳೀಯ ಉದ್ಯಮದೊಂದಿಗಿನ ಸಂಪರ್ಕವನ್ನು ಈ ಶಾಲೆಗಳು ಸಾಧಿಸುತ್ತವೆ. ಹಾಗೆ ಇಲ್ಲಿನ ಫಲಿತಾಂಶಗಳನ್ನು ಅಳೆಯಲು ಪ್ರಮುಖ ಕಾರ್ಯಕ್ಷಮತೆಯ ಸೂಚಕಗಳನ್ನು ನಿರ್ದಿಷ್ಟಪಡಿಸಿ ಶಾಲಾ ಗುಣಮಟ್ಟ ಮೌಲ್ಯಮಾಪನ ಚೌಕಟ್ಟನ್ನು ಅಂದರೆ SQAF ಅಭಿವೃದ್ಧಿಪಡಿಸಲಾಗುತ್ತದೆ. ಅಪೇಕ್ಷಿತ ಮಾನದಂಡಗಳನ್ನು ಖಚಿತಪಡಿಸಿಕೊಳ್ಳಲು ಈ ಮೌಲ್ಯಮಾಪನವನ್ನು ನಿಯಮಿತ ಮಧ್ಯಂತರದಲ್ಲಿ ಕೈಗೊಳ್ಳಲಾಗುತ್ತದೆ. ಒಟ್ಟಾರೆ ಶಾಲೆಗಳ ಗುಣಮಟ್ಟದ ಮೌಲ್ಯಮಾಪನವನ್ನು ನಿಯಮಿತ ಮಧ್ಯಂತರದಲ್ಲಿ ಕೈಗೊಳ್ಳಲಾಗುವುದು. ಒಟ್ಟಾರೆ PM-ಶ್ರೀ ಯೋಜನೆಯು ಕೇಂದ್ರ ಪರಿಷ್ಕೃತ ಯೋಜನೆಯಾಗಿದ್ದು 2022-23ರಿಂದ 2026-27 ಅವಧಿಗಾಗಿ 18,128 ಕೋಟಿಗಳ ಕೇಂದ್ರದ ಪಾಲನ್ನು ಒಳಗೊಂಡಂತೆ ಒಟ್ಟು ರೂಪಾಯಿ 27,360 ಕೋಟಿಗಳ ಬೃಹತ್ ಯೋಜನೆಯಾಗಿರುತ್ತದೆ. PM-ಶ್ರೀ ಶಾಲೆಗಳ ಆಯ್ಕೆ ವಿಧಾನ ಹೇಗೆ ಎಂಬುದನ್ನು ತಿಳಿಯುವುದಾದರೆ, PM-ಶ್ರೀ ಶಾಲೆಗಳ 3ನೇ ಹಂತದ ಆಯ್ಕೆ ಪ್ರಕ್ರಿಯೆಗೆ ಈಗಾಗಲೇ ಬೆಂಚ್ ಮಾರ್ಕ್ನಲ್ಲಿ ಆಯ್ಕೆಯಾದಂಥ ಶಾಲೆಗಳು ದಿನಾಂಕ 15/5/2024 ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಹಾಗೆ ತಾವು ಅರ್ಜಿ ಸಲ್ಲಿಸಿದ ನಂತರದಲ್ಲಿ ತಮ್ಮ ಅರ್ಜಿಯನ್ನು ಜಿಲ್ಲಾ ಹಂತದಲ್ಲಿ ದಿನಾಂಕ 23/5/2024 ಪರಿಶೀಲನೆ ನಡೆಯುತ್ತೆ. ಅದಾದ ನಂತರದಲ್ಲಿ ರಾಜ್ಯ ಹಂತದಿಂದ 31/5/2024 ಅಲ್ಲಿ ಮರುಪರಿಶೀಲನೆ ಆಗುತ್ತೆ. ನಂತರ ರಾಜ್ಯ ಹಂತದಿಂದ ಪರಿಶೀಲನೆಗೊಂಡ ನಂತರದಲ್ಲಿ ಕೇಂದ್ರ ಅಂದರೆ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಹಂತದಲ್ಲಿ 15/6/2024 ಅಲ್ಲಿ ಪರಿಶೀಲನೆ ಆಗುತ್ತೆ. ಈ ರೀತಿ ಪರಿಶೀಲನೆಗೊಂಡ ನಂತರದಲ್ಲಿ ನಿಮ್ಮ ಶಾಲೆಯನ್ನು PM-ಶ್ರೀ ಯೋಜನೆಗೆ ಆಯ್ಕೆ ಮಾಡಲಾಗತ್ತೆ. ಹಾಗಾದರೆ ಈ PM-ಶ್ರೀ ಯೋಜನೆಗೆ ತಮ್ಮ ಶಾಲೆ ಆಯ್ಕೆಯಾಗಬೇಕಾದರೆ ಆಯ್ಕೆಯ ಮಾನದಂಡ ಹೇಗೆ ಇರುತ್ತೆ ಎಂಬುದನ್ನು ನೋಡೋದಾದರೆ, PM-ಶ್ರೀ ಶಾಲೆಗಳ ಆಯ್ಕೆಯನ್ನು ಸವಾಲಿನ ವಿಧಾನ ಅಂದರೆ ಚಾಲೆಂಜ್ ಮೆಥಡ್ ಮೂಲಕ ಆಯ್ಕೆ ಮಾಡಲಾಗತ್ತೆ. ಇದರಲ್ಲಿ ಶಾಲೆಗಳು PM-ಶ್ರೀ ಶಾಲೆಗಳಾಗಿ ಆಯ್ಕೆಯಾಗಲು ಸ್ಪರ್ಧೆ ಮಾಡಬೇಕಾಗತ್ತೆ. ಶಾಲೆಗಳು ಆನ್ಲೈನ್ ಪೋರ್ಟಲ್ನಲ್ಲಿ ಸ್ವಯಂ ಅರ್ಜಿ ಸಲ್ಲಿಸಬೇಕಾಗತ್ತೆ. ಈ ಪೋರ್ಟಲನ್ನು ಯೋಜನೆಯ ಮೊದಲ 2 ವರ್ಷಗಳವರೆಗೆ ವರ್ಷಕ್ಕೆ 4 ಬಾರಿ ಹಾಗೆ ಪ್ರತಿ ತ್ರೈಮಾಸಿಕಕ್ಕೆ ಒಮ್ಮೆ ಈ ಒಂದು ಪೋರ್ಟಲನ್ನು ತೆರೆಯಲಾಗತ್ತೆ. ಕೇಂದ್ರ ಸರ್ಕಾರದಿಂದ 3ನೇ ಹಂತದ ಶಾಲೆಗಳ ಆಯ್ಕೆಗಾಗಿ ಕರ್ನಾಟಕದಲ್ಲಿ ಬೆಂಚ್ ಮಾರ್ಕ್ ಶಾಲೆಗಳೆಂದು ಗುರುತಿಸಲಾದಂತಹ ಸದರಿ ಶಾಲೆಗಳಲ್ಲಿ ನೋಂದಾಯಿತ ಶಾಲೆಗಳನ್ನು ಚಾಲೆಂಜ್ ಮೋಡ್ನಲ್ಲಿ ಆಯ್ಕೆ ಮಾಡಿ ಈ PM-ಶ್ರೀ ಶಾಲೆಗಳೆಂದು ಘೋಷಿಸಲಾಗುತ್ತೆ. ಹಾಗಾಗಿ ಈ ಒಂದು PM-ಶ್ರೀ ಯೋಜನೆಗೆ ಆಯ್ಕೆಗೊಂಡಂತಹ ಶಾಲೆಗಳು ಈ PM-ಶ್ರೀ ಪೋರ್ಟಲ್ನಲ್ಲಿ ತುಂಬ ಜಾಗರೂಕವಾಗಿ ಕೇಳಿರುವಂಥ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರವನ್ನು ನೀಡುವುದರ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಸೊ ಬನ್ನಿ ಈಗ ಅರ್ಜಿಯನ್ನು ಯಾವ ರೀತಿಯಾಗಿ ಸಲ್ಲಿಸಬೇಕೆಂಬುದನ್ನು ತಿಳಿಯೋಣ. ಸೊ ತಮ್ಮ ಮೊಬೈಲ್ನಲ್ಲಿರುವಂಥ ಸರ್ಚ್ ಇಂಜಿನ್ ಬಾರ್ ಆಗಿರ್ಬೋದು ಅಥವಾ ಗೂಗಲ್ ಅಥವಾ ಕ್ರೋಮ್ ಸರ್ಚ್ ಇಂಜಿನ್ ಮೂಲಕ ತಾವು ಏನು ಮಾಡ್ಬೋದು, ಇಲ್ಲಿ ಸರ್ಚ್ ಬಾರಲ್ಲಿ PM-ಶ್ರೀ ಪೋರ್ಟಲ್ ಅಂತ ಟೈಪ್ ಮಾಡಿ ಸರ್ಚ್ ಕೊಟ್ಟಾದಮೇಲೆ ನಿಮಗೆ PM-ಶ್ರೀ ಸ್ಕೂಲ್ಸ್ ಅನ್ನುವಂಥ ಒಂದು ವೆಬ್ ಲಿಂಕ್ ಸಿಗುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡ್ಬೋದು ಲಾಗಿನ್ ಫಾರ್ ಸ್ಕೂಲ್ ಯೂಸರ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಸೊ ಮಾಡಿದ ನಂತರದಲ್ಲಿ ಇಲ್ಲಿ ಸ್ಕೂಲ್ ಲಾಗಿನ್ಗೆ ತಮ್ಮ ಒಂದು UDIS ಕೋಡನ್ನು ಹಾಕಿ ಸಬ್ಮಿಟ್ ಕೊಡಬೇಕು. ಸೊ ನಂತರದಲ್ಲಿ UDIS ಪ್ಲಸ್ಸಿಗೆ ಲಿಂಕ್ ಆಗಿರುವಂಥ HM ಅವರ ಮೊಬೈಲ್ ನಂಬರನ್ನು ಇಲ್ಲಿ ಹಾಕಿ ಸೆಂಡ್ OTPಗೆ ರಿಕ್ವೆಸ್ಟ್ ಕೊಡಬೇಕಾಗತ್ತೆ. ಸೊ ಸೆಂಡ್ OTP ಕೊಡ್ತಾ ಇದ್ದೀನಿ. ಸೊ ನೋಡ್ಬೋದು 2 ನಿಮಿಷದ ಒಳಗಡೆ ಆ OTPಯನ್ನು ಇಲ್ಲಿ ನಾವು ಹಾಕಬೇಕಾಗತ್ತೆ. ಸೊ ತಮಗೆ ಬಂದ ಮೆಸೇಜ್ OTPಯನ್ನು 2 ನಿಮಿಷದ ಒಳಗಡೆ ಇಲ್ಲಿ ಹಾಕಿ ಈ ಕ್ಯಾಪ್ಸ್ ಹಾಕಿ ಲಾಗಿನ್ ಆಗಬೇಕು. ಸೊ ನಂತರದ ನೋಡ್ಬೋದು ಇಲ್ಲಿ PM-ಶ್ರೀ ಲಾಗಿನ್ ಆಗಲಿಕ್ಕೆ ಅಂದರೆ PM-ಶ್ರೀ ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾದಂಥ ಅರ್ಜಿ ಇಲ್ಲಿ ಓಪನ್ ಆಗುತ್ತೆ. ಈ ಒಂದು ಸ್ಯಾಂಪಲ್ ಫಾರ್ಮ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ತಮಗೆ ಒಂದು
PDF ರೂಪದಲ್ಲಿ ಸ್ಯಾಂಪಲ್ ಫಾರ್ಮ್ ಓಪನ್ ಆಗುತ್ತೆ. ಅಂದರೆ ನೀವು ಇಲ್ಲಿರುವಂಥ ಪ್ರತಿಯೊಂದು ಮಾಹಿತಿಯನ್ನು ಹೇಗೆ ತುಂಬಬೇಕು, ಅದಕ್ಕೆ ಬೇಕಾದಂಥ ಮೂಲಭೂತ ಏನು ಸಿದ್ಧತೆ ಮಾಡಿಕೊಳ್ಬೇಕು ಅನ್ನುವಂಥದ್ದು ಇಲ್ಲಿ ನಮಗಿಲ್ಲಿ ಗೊತ್ತಾಗುತ್ತೆ. ಸೊ ಹಾಗಾಗಿ ತಾವು ಏನು ಮಾಡಬೇಕಾಗೋ ಈ ಒಂದು ಸ್ಯಾಂಪಲ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ ತಾವು ಒಂದು PDF ರೂಪದಲ್ಲಿ ಆ ಫಾರ್ಮನ್ನು ಮೊದಲು ಪ್ರಿಂಟೌಟ್ ತೆಗೆದುಕೊಂಡು ಬೇಕಾದಂಥ ಅಗತ್ಯ ಎಲ್ಲ ಮಾಹಿತಿಯನ್ನು ರೆಡಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಅಂದರೆ ಇದನ್ನು ಪೂರ್ವ ಸಿದ್ಧತೆಯಾಗಿ ತಾವು ಪ್ರತಿಯೊಂದು ಕ್ವಶನನ್ನು ಇಲ್ಲಿ ಸೆಕ್ಷನ್ ವೈಸು ಕ್ವಶನ್ಸ್ ಇದ್ದಾವೆ, ಎಸ್ ಆರ್ ನೋ ತಾವು ಅಲ್ಲಿ ಕೊಡಬೇಕಾಗತ್ತೆ. ಸೊ ಹಾಗಾಗಿ ಈ ಪ್ರತಿಯೊಂದನ್ನು ಕೂಡ ತಾವು ಮೊದಲೇ ರೆಡಿ ಇಟ್ಟುಕೊಂಡಿದ್ರೆ ಅಂದರೆ ಅಲ್ಲಿ ಈಸಿಯಾಗಿ ತಾವು ಏನು ಮಾಡಬೇಕಾಗತ್ತೆ, ಯಾವುದೇ ರೀತಿಯಾದಂಥ ಸರ್ವರ್ ಬ್ಯುಸಿ ಆಗಲಿ ಮತ್ತೊಂದಾಗಲಿ ಏನೂ ತೊಂದರೆ ಇಲ್ಲದೇ ಮೊದಲು ಈ ಫಾರ್ಮೆಟನ್ನು ರೆಡಿ ಇಟ್ಕೊಂಬಿಡಿ. ಅದರ ಜೊತೆಯಲ್ಲಿ ನಾನು ಆಗಲೇ ಹೇಳ್ದಂಗೆ ಫ್ರಂಟ್ ಇಮೇಜ್, ಸ್ಕೂಲ್ದು ಫ್ರಂಟ್ ಇಮೇಜು, ಹಾಗೆ ಬ್ಯಾಕ್ ಇಮೇಜು, ಜೊತೆಗೆ ಲೋಕಲ್ ಬಾಡಿ ಲೆಟರ್, ಹಾಗೆ ಪ್ರಿನ್ಸಿಪಾಲ್ ಲೆಟ್ರು, ಇವೆಲ್ಲವುಗಳನ್ನು ಈ ಒಂದು ಪಂಚಾಯತ್ ಲೆವೆಲ್ ಲೆಟರ್ ಆಗಿರ್ಬೋದು ಅಥವಾ ಪ್ರಿನ್ಸಿಪಾಲ್ ಲೆಟರನ್ನು PDF ರೂಪದಲ್ಲಿಯೂ ಕೂಡ ರೆಡಿ ಇಟ್ಕೋಬೇಕಾಗತ್ತೆ. ಸೊ ಇವಿಷ್ಟು ಎಲ್ಲ ರೆಡಿ ಇದ್ದು ಅಂದರೆ ನಾವು ಸುಲಭವಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ನಾನೀಗಾಗಲೇ ಹೇಳಿದಂತೆ ಈ ಗ್ರಾಮ ಪಂಚಾಯತ್ ವಿಲ್ಲಿಂಗ್ನೆಸ್ ಲೆಟರನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಭರ್ತಿ ಮಾಡಿ PDF ರೂಪದಲ್ಲಿ ಇಟ್ಕೊಂಡಿರಿ. ಹಾಗೆ ಪ್ರಿನ್ಸಿಪಾಲ್ ವಿಲ್ಲಿಂಗ್ನೆಸ್ ಲೆಟರನ್ನು ಕೂಡ ಪ್ರಿಂಟ್ ತೆಗೆದುಕೊಂಡು ಅದನ್ನು ಕೂಡ ಭರ್ತಿ ಮಾಡಿ PDF ರೂಪದಲ್ಲಿ ಮಾಡಿಕೊಂಡು ಇಟ್ಕೊಂಡಿರಿ. ಜೊತೆಗೆ ತಮ್ಮ ಶಾಲೆಯ ಫ್ರಂಟ್ ಫೋಟೋ ಹಾಗೆ ಬ್ಯಾಕ್ ಫೋಟೋನು ಕೂಡ ತೆಗೆದಿಟ್ಕೊಳ್ಳಿ. ಸೊ ಈಗ ನೇರವಾಗಿ ಪ್ರೊಸೀಡ್ ಅಂತ ಇದೆ, ಈ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದಾಗ ತಮಗಿಲ್ಲಿ ನೋಡ್ಬೋದು ಸೆಕ್ಷನ್ ಎದಲ್ಲಿ ಒಟ್ಟು 16 ಪ್ರಶ್ನೆಗಳು ಬರ್ತವೆ. ಈ 16 ಪ್ರಶ್ನೆಗಳನ್ನು ಸರಿಯಾಗಿ ಕ್ವಶನನ್ನು ಓದಿ ನೋ ಅಥವಾ ಎಸ್ ಅಂತ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ತಾವು ಅದಕ್ಕೆ ಸಂಬಂಧಿರುವಂಥ ಎಸ್ ಅಥವಾ ನೋವನ್ನು ಇಲ್ಲಿ ಟಿಕ್ ಮಾಡಿ ಹೀಗೆ 16 ಪ್ರಶ್ನೆಗಳನ್ನು ಓದಿ ಅವಕ್ಕೆ ಎಸ್ ಆರ್ ನೋವನ್ನು ಇರುವಂಥ ನಿಮ್ಮ ವಾಸ್ತವ ಪರಿಸ್ಥಿತಿಯನ್ನು ಇಲ್ಲಿ ನಮೂದು ಮಾಡಬೇಕಾಗತ್ತೆ. ಹಾಗೆ ಸೆಕ್ಷನ್ ಬಿಗೆ ಸಂಬಂಧಪಟ್ಟಂಗೆ ಕ್ಲಿಕ್ ಮಾಡಿದಾಗ ಇಲ್ಲಿಯೂ ಕೂಡ 10 ಪ್ರಶ್ನೆಗಳಿದ್ದಾವೆ. ಈ 10 ಪ್ರಶ್ನೆಗಳು ಕೂಡ ಎಸ್ ಆರ್ ನೋ ಕ್ವಶನ್ ಇದ್ದಾವೆ. ಹಾಗೆ ಸೆಕ್ಷನ್ ಸಿಯಲ್ಲಿ 7 ಪ್ರಶ್ನೆಗಳಿದ್ದಾವೆ. ಜೊತೆಗೆ ಸೆಕ್ಷನ್ ಡಿಯಲ್ಲಿ 11 ಪ್ರಶ್ನೆಗಳಿದ್ದಾವೆ. ಹಾಗೆ ಸೆಕ್ಷನ್ ಇದಲ್ಲಿ 3 ಪ್ರಶ್ನೆಗಳಿದ್ದಾವೆ. ಜೊತೆಗೆ ಸೆಕ್ಷನ್ ಎಫ್ ಅಲ್ಲಿ 7 ಪ್ರಶ್ನೆಗಳು, ಹಾಗೆ ಸೆಕ್ಷನ್ ಜಿಯಲ್ಲಿ 7 ಪ್ರಶ್ನೆಗಳಿದ್ದಾವೆ. ಇವೆಲ್ಲವುಗಳನ್ನು ಭರ್ತಿ ಮಾಡಿದ ನಂತರದಲ್ಲಿ ಪ್ರತಿಯೊಂದು ಸೆಕ್ಷನನ್ನು ಭರ್ತಿ ಮಾಡಿದ ನಂತರದಲ್ಲಿ ಸೇವ್ ಅಂತ ಕೊಡಬೇಕಾಗತ್ತೆ. ಹಾಗೆ ಪ್ರತಿ ಪ್ರಶ್ನೆಗಳು ಕೂಡ ಇಲ್ಲಿ ಮ್ಯಾಂಡೇಟ್ರಿ ಆಗಿದ್ದಾವೆ. ಯಾವುದೇ ಒಂದು ಪ್ರಶ್ನೆಯನ್ನು ಕೂಡ ಬಿಟ್ಟು ಹೋಗುವಂತಿಲ್ಲ. ಪ್ರತಿಯೊಂದು ಪ್ರಶ್ನೆಗೂ ಎಸ್ ಅಥವಾ ನೋ ಅನ್ನುವಂಥ ಆಯ್ಕೆಯನ್ನು ತಾವು ಕ್ಲಿಕ್ ಮಾಡಲೇಬೇಕಾಗತ್ತೆ. ಸೊ ಎಲ್ಲ ಸೆಕ್ಷನ್ಗಳನ್ನು ತುಂಬಿದ ನಂತರ ತಾವು ಇಲ್ಲಿ ರಿಕ್ವೈರ್ಡ್ ಫೈಲನ್ನು ಹಾಕಬೇಕಾಗತ್ತೆ. ತಮ್ಮ ಶಾಲೆಯ ಫ್ರಂಟ್ ಇಮೇಜನ್ನು, ಹಾಗೆ ಶಾಲೆಯ ಬ್ಯಾಕ್ ಇಮೇಜನ್ನು, ಹಾಗೆ ಪಂಚಾಯತ್ ಆರ್ ಲೋಕಲ್ ಬಾಡಿ ಲೆಟರ್ ಏನೀಗಾಗಲೇ ಆಲ್ರೆಡಿ ತಾವು ತುಂಬಿರ್ತೀರಿ ಅದರ PDF ಅನ್ನು ಇಲ್ಲಿ, ಹಾಗೆ ತಮ್ಮ ಒಂದು ಪ್ರಿನ್ಸಿಪಾಲ್ರ ಒಂದು ಕಮಿಟ್ಮೆಂಟ್ ಲೆಟ್ರನ್ನು ಕೂಡ ಇಲ್ಲಿ PDF ರೂಪದಲ್ಲಿ ತಾವು ಅಪ್ಲೋಡ್ ಮಾಡಬೇಕಾಗತ್ತೆ. ಇದಾದ ಮೇಲೆ ತಾವು ಫೈನಲ್ ಅಂತ ಕೊಟ್ಟರೆ ತಮ್ಮ ಒಂದು PM-SRI ಪೋರ್ಟಲ್ಗೆ ತಮ್ಮ ಶಾಲೆ ನೋಂದಾವಣೆ ಆಗುತ್ತೆ. ಇದಿಷ್ಟು PM-SRI ಪೋರ್ಟಲ್ಗೆ ಯಾವ ರೀತಿಯಾಗಿ ನೋಂದಾವಣೆ ಮಾಡಬೇಕೆನ್ನುವಂಥ ವಿವರ. ಹೆಚ್ಚಿನ ಮಾಹಿತಿಗೆ ತಮ್ಮ ತಾಲೂಕು ಅಥವಾ ಜಿಲ್ಲೆಯ ನೋಡಲ್ ಅಧಿಕಾರಿಗಳನ್ನು ಸಂಪರ್ಕಿಸಿ ಈ ಒಂದು ಕಾರ್ಯವನ್ನು ಯಶಸ್ವಿಯಾಗಿ ಪೂರೈಸಿ ಈ ಒಂದು PM-SRI ಯೋಜನೆಗೆ ತಮ್ಮ ಶಾಲೆಯು ಆಯ್ಕೆಯಾಗಲಿ ಎಂದು ಶುಭ ಕೋರಿ ಈ ಒಂದು ವಿಚಾರವನ್ನು ಇಲ್ಲಿಗೆ ವಿರಾಮ ಹೇಳ್ತಾ ಇದ್ದೇನೆ. ಧನ್ಯವಾದಗಳು. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.